ತೋರಿಸಿದ್ರು. ನನಗಂತೂ ತುಂಬಾ ಖುಷಿಯಾಗಿದ್ದೇನು ಅಂದ್ರೆ ಒಂದು ಹೊಸ ಐಡಿಯಾಯಿಂದ, ಹೊಸ ಥಾಟ್ ಇಂದ ಒಂದು ಹೊಸದೇನೋ ಮಾಡಬೇಕು ಅಂತ ಬಂದು ಹೈದರಾಬಾದಲ್ಲಿ ನಮ್ಮ ಮಾರುತಿ ಅಂತಿದ್ದಾರೆ ಡೈರೆಕ್ಟರ್, ರಾಜಾ ಸಾಬ್ ಡೈರೆಕ್ಟರ್, ಅವರು ತುಂಬಾ ಕ್ಲೋಸ್ ಫ್ರೆಂಡು, ಮತ್ತೆ ಒಳ್ಳೆ ಸಪೋರ್ಟ್ ಮಾಡಿ ಅಲ್ಲೆಲ್ಲ ಇದು ಮಾಡಿದ್ರು, ಅದೆಲ್ಲ ತೋರಿಸಿದ್ರು. ನೋಡಿದ್ಮೇಲೆ ನನ್ಗೆ ಅನ್ಸಿದ್ದೊಂದೇ, ಬೆಂಗಳೂರಲ್ಲೂ ಈ ಥರ ಶೋಸ್ ಆದ್ರೆ ಚೆನ್ನಾಗಿರುತ್ತೆ, ಆಯ್ತು ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಇದು ಮಾಡಿದೆ. ಆಮೇಲೆ ತಿರ್ಗಾ ಸುಮಾರು ದಿವಸ ಟಚಲ್ಲಿ ಬರೋಕ್ಕೆ ಟ್ರೈ ಮಾಡ್ತಿದ್ರು, ನಾನು ಇದೇ ಕೆಲಸದಲ್ಲಿ ಬ್ಯುಸಿ ಆಗ್ತಿದ್ದೆ. ಆಮೇಲೆ ಒಂದು ದಿವಸ ಕೇಳಿದ್ರು, ಸರ್ ಈ ಥರ ಆಗಿದೆ ಸರ್, ನೀವು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿದಾಗ ಆಯಿತು. ನಾನೇನಿದೆ ಇವಾಗ ಈ ಬ್ಯಾಂಡ್ಸ್ ಎಲ್ಲ ಇದೆಯಲ್ಲ, ಇವಾಗ ನಾವು ಇಲ್ಲಿರೋರಿಗೆ ಯಾರಿಗೂ ಆ ಬ್ಯಾಂಡ್ಸ್ ಯಾವುದು ಅಂತಾನೆ ಗೊತ್ತಿರಲ್ಲ. ಆ ಥರ ಆ ಮ್ಯೂಸಿಕ್ ಇದರಲ್ಲಿರೋರಿಗೆ ಅದ್ರ ಬಗ್ಗೆ ಗೊತ್ತಿರ್ಬೋದು. ನಾನು ಹೇಳಿದೆ, ಕಾಮನ್ ಆಗಿ ಈ ಥರ ಶೋಸ್ ಮಾಡುವಾಗ ಒಂದು ಸೆಲೆಬ್ರಿಟಿ ಫೇಸ್ ಅನ್ನೋದಿದ್ರೆ ಆಕ್ಚುಲಿ ಅದು ಜನಗಳಿಗೆ ರೀಚ್ ಆಗುತ್ತೆ. ಒಂದೊಂದು ಬ್ಯಾಂಡಿಗೆಲ್ಲ ಅಟ್ಲೀಸ್ಟ್ ಎಲ್ಲ ಬ್ಯಾಂಡ್ ಸೇರಿ ಒಬ್ರು ಇದ್ರು ಅಟ್ಲೀಸ್ಟ್ ಇದು ಈವೆಂಟ್ ಗೊತ್ತಾಗುತ್ತೆ ಜನಕ್ಕೆ. ಈಗ ಬ್ಯಾಂಡ್ ಯಾರ್ಯಾರು ಅಂತ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ನನ್ನ ಬ್ರದರ್ ಒಬ್ರು ಇದ್ದಾರೆ, ಕೇಳ್ತೀನಿ ಅವ್ರು ಇದು 6 ಬ್ಯಾಂಡ್ಸ್ ಬೇರೆ ಇದೆ, ಅವ್ರು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಕೇಳ್ತೀನಿ ಅಂತೇಳಿ ನಾನು ಚಂದನ್ ಬ್ರೋ ಫೋನ್ ಮಾಡಿ, ಬ್ರೋ ಈ ಥರ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡ್ಬಂದಿದ್ದಾರೆ, ಈ ಥರ ಇದೆ ಅಂದರೆ ಅವನ್ನೇ ಮತ್ತೆ 6 ಸ್ಟೇಜಸ್ಸು ಈ ಥರ ನೀವೊಂದು ಮಾಡಬೇಕು ಅಂದರೆ ಆಯಿತು ಮಾಡೋಣ, ನನಗೆ ಒಂಚೂರು ಕಾನ್ಸೆಪ್ಟ್ ಹೇಳಕ್ಕೆ ಹೇಳಿ ಅಂದರು. ಕಾನ್ಸೆಪ್ಟ್ ಎಲ್ಲ ಹೇಳಿದ ತಕ್ಷಣ ನಿಜವಾಗ್ಲೂ ಒಪ್ಕೊಂಡಿದ್ದಾರೆ. ಯಾಕಂದರೆ ಇವಾಗ ಆ ಇಡೀ ಶೋಗೆ ಒಂದು ಸ್ಟಾರ್ ಫೇಸ್ ಅಂದರೆ ನಮ್ಮ ಚಂದನ್ ಬ್ರೋನೇ ಇವತ್ತು ಇದಕ್ಕೆ. ಯಾಕಂದರೆ ಇವಾಗ ಒಂದ್ಸತಿ ಈ ಥರ ಶೋಸ್ ಕ್ಲಿಕ್ ಆಗೋದ್ರೆ ನೆಕ್ಸ್ಟ್ಗೆ ಅವ್ರಿಗೆ ಯಾವುದೋ ರೀತಿಯ ಒಂದು ಇದಿರಲ್ಲ. ಯಾಕಂದರೆ ಫಸ್ಟ್ ಟೈಮ್ ಮಾಡುವಾಗ ಜನಗಳಿಗೆ ಕನ್ಫ್ಯೂಷನ್ ಇರುತ್ತೆ, 6 ಸ್ಟೇಜಸ್ ಹಾಕ್ತಾರೆ, 6 ಆರ್ಟಿಸ್ಟ್ಗಳು ಅಂದರೆ ಅವ್ರು ಹೇಳಿದ್ದು ಹೆಂಗೆ ಅಂದರೆ ವಿತಿನ್ ಸೆಕೆಂಡ್ಸು ಗ್ಯಾಪ್ ಇರಲ್ಲ. ಈಗ ಒಂದು ಸಾಂಗ್ ಕಂಪ್ಲೀಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಇದಾಗ್ತಿದ್ದೆ. ಈ ಥರ ಎಲ್ಲ ಮಲ್ಟಿಪಲ್ ಸಾಂಗ್ಸು, ಮಲ್ಟಿಪಲ್ ಲ್ಯಾಂಗ್ವೇಜಸ್ಸು ಎಲ್ಲ ಇದ್ದಾಗ ಬರೋಂಥ ಆಡಿಯನ್ಸ್ಗೂ ಅದು ಬೋರ್ ಹೊಡಿಯಲ್ಲ. ಇದು ಹೊಸ ಒಂದು ಏನಂತಾರೆ ಕಾನ್ಸೆಪ್ಟ್ ಇದು. ಇವಾಗ ಇದಾಯ್ತು ಅಂದ್ರೆ ನೆಕ್ಸ್ಟ್ ಮುಂಬೈ ಮಾಡ್ತಿದ್ದಾರೆ, ದುಬೈ ಮಾಡ್ತಿದ್ದಾರೆ, ಎಲ್ಲ ಕಡೆನೂ ಮಾಡ್ತಿದ್ದಾರೆ. ಆಲ್ ದಿ ಬೆಸ್ಟ್ ಶ್ರೀಗೋ.